ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಾನು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ತಾವರಗಿಯಲ್ಲಿದ್ದೀನಿ. ನೋಡ್ರಪ್ಪ, ಈ ಒಂದ್ಸರಿ ಇದು ಗಿಡಗಳು ತೋರಿಸ್ಬೇಕು ಒಂದ್ಸರಿ. ನೋಡಿ, ಇಲ್ಲಿ ಏನ್ ಕಾಣ್ತೈತೆ, ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ, ಕಸ ಏನೇನು ಇಲ್ಲ. ಓಕೆ, ಬಿಸಿಲು ಜಾಸ್ತಿ ಬೀಳ್ತದೆ. ಬಿಸಿಲು ಜಾಸ್ತಿ ಬಿದ್ದದ್ದು ಎಷ್ಟು ತೋಟ ಕಾಣತಲ್ಲ, ಬಿಸಿಲು ಜಾಸ್ತಿ ಹಿಂಗ್ ಬೀಳ್ತತಲ್ಲ, ಹಿಂಗೆ ಮೇಲಿಂದನೂ ಸುಡ್ತತೆ ಗಿಡಗಳನ್ನ. ಅಂದ್ರೆ ಇಲ್ಲಿ ಮೇಲ್ಗಡೆನೂ ಹಿಂಗೆ ಜಾಸ್ತಿ ಆಗ್ತದೆ ಬರೋ ದಿನಗಳಿಂದ. ನೆಕ್ಸ್ಟ್ ಹಿಂಗ್ ಕೆಳಗಡೆ ಬಿದ್ದದ್ದು ಹಿಂಗ್ ಓಪನ್ ಫುಲ್ ಎಲ್ಲ ಕಸ ಇಲ್ಲಲ್ಲ, ಹಿಂಗ್ ಮತ್ತೆ ರಿಫ್ಲೆಕ್ಟ್ ಆಗ್ತದೆ. ರಿಫ್ಲೆಕ್ಟ್ ಆದಾಗ ಬಿಸಿಲು ಒಂದು 30 ಡಿಗ್ರಿ ಟೆಂಪ್ರೇಚರ್ ಮ್ಯಾಲ ಹೋತು ಅಂತಂದ್ರೆ ಈ ಗರಿಗಳು ಅತಿ ವೇಗವಾಗಿ ಸುಟ್ಕೊಂತ ಹೋಗ್ತಾವ. ಅವಾಗ ಜನ ಏನ್ ಹೇಳ್ತಾರಂತ ಅಂದ್ರೆ, ಸಾಮಾನ್ಯ ಭಾಷೆಯಲ್ಲಿ ಬಿಸಿಲು ಜಾಸ್ತಿ ಐತಲ್ಲ ಅದಕ್ಕೆ ಸುಟ್ಟವ ಅಂತಾರೆ. ಕರೆಕ್ಟ್, ಬಿಸಿಲು ಜಾಸ್ತಿ ಆಗಿದ್ದಕ್ಕೆ ಸುಟ್ಟಿರೋದು. ಸುಡೋದಕ್ಕೆ ಮೇನ್ ಕಾರಣ ಏನಂತ ಅಂದ್ರೆ, ಈ ಓಪನಿಂಗ್ ಲ್ಯಾಂಡ್ ಕಸ ಎಲ್ಲ ಮುಕ್ತವಾಗಿರೋದ್ರಿಂದ ರಿಫ್ಲೆಕ್ಟ್ ಆಗ್ತದಲ್ಲ ಬಿಸಿಲು, ಮತ್ತೆ ಕೆಳ ಹಂತದ ಜಳ ಹಿಂಗ್ ಮೇಲ್ಗಡೆ ಹೋದಾಗ ಸುಡ್ತದ ನಮಗೆ. ನಾವು ಎಲ್ಲಿ ಕಾಣಿಸ್ತದೆ ಅಂದ್ರೆ, ನೀವು ಟಾರ್ ರೋಡ್ಗಳಲ್ಲಿ ಬೈಕ್ ತಗೊಂಡು ಟ್ರಾವೆಲ್ ಮಾಡ್ತಾ ಇದ್ರೆ ಆ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ಮುಖಕ್ಕೆ ಹೊಡಿತಿರ್ತದೆ ಬಿಸಿಲು ರಿಫ್ಲೆಕ್ಟ್ ಆಗಿ. ಸೊ ಅಂತದೇ ಪರಿಸ್ಥಿತಿ ಇವುಗಳಿಗೆ ಆಗ್ತದೆ. ಮತ್ತೆ ಬಹುಮುಖ್ಯವಾಗಿ ಇವು ಮಳೆಗಾಲದಲ್ಲೂ ರೋಗ ಇರ್ತತೆ. ಆದ್ರೆ ಮಳೆಗಾಲದಾಗ ನಿಮಗೆ ಅಷ್ಟು ಅಂದ್ರೆ ಸುಡ್ತಕ್ಕಂತ ಬಾಧೆ ಕಾಣಲ್ಲ, ಟೆಂಪರೇಚರ್ ಕಡಿಮೆ ಇರ್ತದೆ. ಈಗೂ ಅದೇ ರೋಗ ಐತೆ, ಬಟ್ ಬಿಸಿಲು ಬೀಳೋದಕ್ಕೆ ಸುಡೋದು ಜಾಸ್ತಿ ಆಗ್ತೈತೆ, ರೋಗ ಹಡ್ಕಂತ ಹೋಗ್ತತೆ. ನೋಡಿ ಇಲ್ಲಿ ಕಾಣ್ತದೆ, ಸಾಂಬಾರಪ್ಪ, ಈ ಎಲೆಯಲ್ಲೆಲ್ಲ ಎಲೆ ಕಾಣ್ತತ ಹಿಂಗೆ. ನೋಡಿ, ಇದ್ರಾಗ ಪತ್ರ ಹರಿಯಿತು ಅಂದ್ರೆ ಈ ಹಸಿರು ಇರ್ತತಲ್ಲ, ಅದು ಮಾತ್ರ ಚೆನ್ನಾಗಿರೋದು. ನೋಡಿ, ಇದೆಲ್ಲ ಹೋಗೇ ಬಿಟ್ಟತೆ. ಹಿಂಗ್ ನೋಡಿದ್ರೆ ಕಾಣ್ತದೆ ನಿಮಗೆ ವಿಡಿಯೋದಾಗೆ. ಇದ್ರಾಗ ಏನು ಬಾಯೇ ಇಲ್ಲ ಇದ್ರದ್ದು. ಫೋಟೋಸಿಂಥಸಿಸ್ ಆಗ್ಬೇಕು, ಕ್ಲೋರೋಫಿಲ್ ಎನ್ಹಾನ್ಸ್ ಆಗ್ಬೇಕು ಅಂತ ಅಂದ್ರೆ ಇದ್ರದ್ದು ಬಾಯಿ ಇಲ್ಲ. ಬಾಯಿ ಅಂದ್ರೆ ಸ್ಟೊಮೆಟೋನೇ ಇಲ್ಲ. ಸ್ಟೊಮೆಟೋ ಇಲ್ಲ ಅಂದ್ರೆ ಏನಾಗ್ತದೆ, ಬಿಸಿಲು ಬಿದ್ದಂಗೆ ಈ ರೋಗ ವಿಪರೀತವಾಗಿ ಹಡ್ಕ್ಯಂತ ಇದು ಸುಟ್ಕಂತ ಹೋಗ್ತತೆ. ನೀವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಯಾವ್ದಾದ್ರೂ ಶಿಲೀಂಧ್ರ ನಾಶಕವನ್ನ ತಗೊಂಡು, ಒಂದು ಕೀಟನಾಶಕ ತಗೊಂಡು ಸಿಂಪಡಣೆ ಮಾಡಿದ್ರು ಸಾಕು, ಇದು ನಿಮಗೆ ಹತೋಟಿ ಬರ್ತದೆ. ಇಲ್ಲ ಅಂದ್ರೆ ಗರಿ ಸುಟ್ಕಂತ ಹೋಗ್ತತೆ ಗ್ಯಾರಂಟಿ. ನೋಡಿ, ಪ್ರತಿಯೊಂದು ಗಿಡದಲ್ಲೂ ಅದೇ ರೀತಿ ಸಮಸ್ಯೆಗಳಿದಾವೆ. ನೋಡಿ, ಇದೆಲ್ಲ ಡೌನಿ ಮಿಲ್ಡೆ ರೋಗ ಮತ್ತೆ ಎಲೆ ಚುಕ್ಕೆ ರೋಗ ಫುಲ್ ಬಾಧಿತ ಎಲೆ. ನೋಡಿ, ಇಲ್ಲಿಂದ ತೀವ್ರತೆ ಜಾಸ್ತಿ ಆಗಿ ಇಲ್ಲಿವರೆಗೂ ಬರ್ತದೆ. ಹಿಂಗೆ ಇದ್ಯಾಕೆ ಹಿಂಗಾಗುತ್ತೆ, ಈ ತುದಿ ಅಂಚುಗಳೇ ಬೇಗ ಸುಡ್ತವೆ, ರೋಗ ತುತ್ತಾಗ್ತವೆ ಅಂತ ಅಂದ್ರೆ ಈ ವಿಡಿಯೋದಲ್ಲಿ ಕಾಣ್ತದೆ. ಹಿಂಗೆ ಇದು ಕಾಣತ್ತಲ್ಲ ನೀಟಾಗಿ. ನೋಡಿ, ಇದರಲ್ಲಿ ರೋಗ ಇಲ್ಲಿ ಕಡಿಮೆ ಐತೆ, ಈ ತುದಿ ಗಿರಿಯಲ್ಲಿ ಜಾಸ್ತಿ ಐತೆ. ಅಂದ್ರೆ ಫುಡ್ ಹಿಂಗೆ ಇಲ್ಲಿಂದ ಹಿಂಗೆ ಸರ್ಕ್ಯುಲೇಟ್ ಆಗೋದಲ್ಲ, ಇದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ, ಇದು ರೆಸಿಸ್ಟೆನ್ಸ್ ತುದಿ ಎಲ್ಲ ಕಡಿಮೆ ಇರ್ತೈತೆ. ಅದಕ್ಕೆ ರೋಗ ತುದಿ ಎಲೆಗಳಿಂದ ಈ ಬುಡದ ಹ್ಯಾಡ್ಗಳಿಗೆ ಕನ್ನೋಟಕ್ಕೆ ಅಂತ ರೋಗ ಜಾಸ್ತಿ ಹೋಗ್ತತೆ. ನೋಡಿ, ಅದೇ ರೀತಿ ಇಲ್ಲಿ ಏನಾಗ್ತದೆ, ಇಲ್ಲೊಂದು ನೈಜ ಉದಾಹರಣೆ ಐತೆ. ಮತ್ತೆ ನೋಡಿ, ಅದೇ ಗಿಡಗಳು ರೋಗ ಅದೇ ರೀತಿ ಇದಿತ್ತು ಅಂದ್ರೆ ಇದಕ್ಕೆ ಬಿದ್ದಿದೆ, ಇದು ಬೇಗ ಸಾಯ್ತವೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕಾಣ್ತದೆ. ನೋಡಿ, ಇಲ್ಲಿ ಅತಿ ವೇಗವಾಗಿ ರೋಗ ಏನಾಗೈತೆ, ಈ ಗರಿ ತುಂಬಾ ಅವರ್ಸ್ಕೊಂಡಿದ್ದಕ್ಕೆ ಏನಾಗೈತೆ ಅಂತ ಅಂದ್ರೆ ಇದೆಲ್ಲ ಸಾಯ್ತೈತೆ ಬೇಗ. ಇದು ಮೋಸ್ಟ್ಲಿ ಇದು ವಯಸ್ಸಾಗಿ ಏನಾದರೂ ಇದು ಸಾಯ್ತಾ ಇತ್ತು ಅನ್ನೋದ್ರೆ ಈ ಸರ್ಫೇಸ್ ಚೆನ್ನಾಗೇ ಇರ್ತದೆ. ನೋಡಿ, ಹಿಂಗಿರ್ಬೇಕು ಸರ್ಫೇಸ್, ಇದು ಚೆನ್ನಾಗೈತೆ ಸರ್ಫೇಸ್, ಹಿಂಗಿರ್ಬೇಕಾಗಿತ್ತು. ನೋಡಿ, ಇಲ್ಲಿ ರೋಗದ ಸರ್ಫೇಸ್ ಇಲ್ಲಿ ಕಾಣ್ತತೆ ನಿಮಗೆ. ಸೊ ಬಿಸಿಲಿನ ಜಳ ಹೆಂಗೆ ಜಾಸ್ತಿ ಆಗ್ತದೆ, ಹಿಂಗೆ ಗರಿ ಎಲ್ಲ ಸುಟ್ಕೊಂತ ಹೋಗ್ತತೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂತಹ ಒಂದು ಔಷಧಿಯನ್ನ ಸಿಂಪಡಣೆ ಮಾಡ್ಬೇಕು. ನೋಡಿ, ನಮ್ಮಲ್ಲೇ ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲರ ಕುತ್ಕೊಂಡು ನೀವು ಆರ್ಡರ್ ಮಾಡಿದ್ರು 2-3 ದಿನಕ್ಕೆ ಔಷಧಿ ನಿಮ್ಮ ಮನೆ ಬಾಲಿಗೆ ಬರ್ತದೆ. ನೀವೇನು ಅಮೌಂಟ್ ಹಾಕಿ ನಿಮ್ಮ ಪೋಸ್ಟಲ್ ಅಡ್ರೆಸ್ ಕಳಿಸ್ಕೊಡೋಣ. ಸೊ ಇಷ್ಟು ಮಾಹಿತಿ ಸಿಕ್ತು ಅಂತ ನಿಮಗೆ ತಿಳಿಸ್ತಾ ಧನ್ಯವಾದಗಳಿಂದ ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್.